ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವ್ಲಾಗ್ ಸ್ಯಾಟರ್ಡೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಇವತ್ತು ಬೆಳಿಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ಸೆಕೆಂಡ್ ಕೂತಾನೆ. ಯಾರೆಲ್ಲ ಇನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಸೊ ಇವತ್ತು ಬೆಳಗಿನ ಬ್ರೇಕ್ಫಾಸ್ಟ್ ಬಂದು ಚಿತ್ರಾನ್ನ ಮಾಡೋಣ ಅಂತ. ನಿಂಬೆಹಣ್ಣಿದೆ, ಹಾಗಾಗಿ ಚೆನ್ನಾಗಿರುತ್ತೆ. ಬರೀ ನಿಂಬೆಹಣ್ಣಿನ ಚಿತ್ರಾನ್ನ ಮಾಡಿದ್ರೆ ಸೂಪರ್ ಆಗಿರುತ್ತೆ. ಹಾಗಾಗಿ ನಿಂಬೆಹಣ್ಣು ಚಿತ್ರಾನ್ನ ಮಾಡೋಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸೊ ನನ್ನ ಮಗನಿಗೋಸ್ಕರ ರೊಟ್ಟಿ ಹಿಟ್ಟು ಕಲಿಸ್ತಾ ಇದ್ದೀನಿ. ಅವನು ಚಿತ್ರಾನ್ನ ಹಸಿಮೆಣ್ಸಿಕಾಯಿ ಹಾಕಿರ್ತೀವಲ್ಲ, ಹಾಗಾಗಿ ಅವ್ನು ತಿನ್ನಲ್ಲ ಅಂತಾನೆ. ಅದಕ್ಕೆ ಅವನಿಗೆ ಗೋಧಿ ಮತ್ತು ಅಕ್ಕಿ ಹಿಟ್ಟು ಸ್ವಲ್ಪ ಒಂದು ಚೂರಷ್ಟು ರವೆ ಹಾಕ್ಕೊಂಡು ನೀಟಾಗಿ ಮಿಕ್ಸಪ್ ಮಾಡಿ ಅವನಿಗೆ ರೊಟ್ಟಿ ಮಾಡಿ ತಿನ್ನಿಸ್ತೀನಿ ಬ್ರೇಕ್ಫಾಸ್ಟ್ಗೆ. ರೈಸ್ ಐಟಮ್ ತಿನ್ನಲ್ಲ ಅವನು, ಹಾಗಾಗಿ ಇವತ್ತು ಬೆಳಿಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಸೊ ಬನ್ನಿ ಡೈಲಿ ರೊಟೀನ್ ವ್ಲಾಗ್ ಹೇಗಿರುತ್ತೆ ಅಂತ ತೋರಿಸ್ತೀನಿ. ಹಾಗೆ ಸ್ಕೂಲ್ ಹತ್ರ ಹೋಗಬೇಕು. 11 ಗಂಟೆಯಿಂದ 12 ಗಂಟೆವರೆಗೂ ಅಂತ ಹೇಳಿದಾಳೆ ನನ್ನ ಮಗಳು. ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಇದೆ, ಓಕೆನಾ. ಅವ್ರಿಗಿನ್ನ ಫೈನಲ್ ಎಕ್ಸಾಮ್ ಆಗೇ ಇಲ್ಲ, ಕೆಲವೊಂದು ಸ್ಕೂಲಲ್ಲೆಲ್ಲ ಮುಗಿಸೇ ಬಿಟ್ಟಿದ್ದಾರೆ. ಸೊ ಇವಾಗಿನ್ನ FF ಅವ್ರದ್ದು ರಿಸಲ್ಟ್ ಆಲ್ರೆಡಿ ಕೊಟ್ಟಿದ್ದಾರೆ, ಬಟ್ ಪ್ರೋಗ್ರೆಸ್ ಕಾರ್ಡ್ಗೆ ಸೈನ್ ಹಾಕ್ಸಿಲ್ಲ. ಸೊ ಪ್ರೋಗ್ರೆಸ್ ಕಾರ್ಡ್ ಇವರು ಮನೆಗೆ ಡಿಸ್ಟ್ರಿಬ್ಯೂಟ್ ಮಾಡಲ್ಲ, ಅಲ್ಲೇ ಹೋಗಿ ಸೈನ್ ಹಾಕಬೇಕು. ಹಾಗಾಗಿ ಸ್ಕೂಲ್ ಹತ್ರ ಹೋಗಿ ಸೈನ್ ಹಾಕಿ ಅವ್ಳನ್ನ ಕರ್ಕೊಬರ್ಬೇಕು. ಇವತ್ತು ಹಾಫ್ ಡೇ ಅಲ್ವಾ, ಹಾಗಾಗಿ ಯೂಶ್ವಲಿ ಇವಳಿಗೆ ಸ್ಯಾಟರ್ಡೇ ರಜೆ ಇರಲ್ಲ. ಬೇರೆ ಸ್ಕೂಲ್ಗಳ ಕೆಲವೊಂದು ಸ್ಕೂಲಲ್ಲಿ ಸೆಕೆಂಡ್ ಸ್ಯಾಟರ್ಡೆ ಫೋರ್ತ್ ಸ್ಯಾಟರ್ಡೆ ರಜೆ ಕೊಡ್ತಾರೆ, ಕೆಲವೊಂದು ಸ್ಕೂಲಲ್ಲಿ ಫುಲ್ ಸ್ಯಾಟರ್ಡೇನೇ ರಜೆ ಇರುತ್ತೆ. ವೀಕೆಂಡ್ಸಲ್ಲಿ 2 ಡೇಸು, ಸಂಡೇ ಮತ್ತು ಸ್ಯಾಟರ್ಡೆ. ಇವಾಗ ಆ ಥರ ಏನಿರಲ್ಲ ಇವ್ರ ಸ್ಕೂಲಲ್ಲಿ. ಸೊ ಹಾಗಾಗಿ ಇವತ್ತು ಬೇರೆ ಇನ್ನೇನು ಕೆಲಸ ಇಲ್ಲ. ನಾವು ಹೋದಾಗ ಸೈನ್ ಹಾಕ್ಬಿಟ್ಟು ಕರ್ಕೊಂಬರೋದು ಅವಳನ್ನ ಅಷ್ಟೇ. ಸೊ ಹಾಗಾಗಿ ಬೇಗ ಕೆಲಸ ಮುಗಿಸಿ ಹೋಗಬೇಕು. ಸೊ 11 o'clock-ಇಂದ 12 o'clock ಆಗಿರೋದ್ರಿಂದ ನನ್ನ ಮಗ ಬೇರೆ ಮನೆಗಿರಲ್ಲ, ಹಾಗಾಗಿ ಅವನು ಕರ್ಕೊಂಡು ಹೋಗ್ಬೇಕು. ಅದೊಂದು ದೊಡ್ಡ ತಲೆನೋವು. ಇಲ್ಲ ಅಂದಿರೋ ಹೋಗಿ ಬರ್ಬೋದು. ಯಾಕಂದರೆ ಅಲ್ಲಿ ಹೇಗಿರುತ್ತೋ ಏನೋ ಟೈಮಿಂಗ್ಸು ಗೊತ್ತಿಲ್ಲ. ಅಂದರೆ ನಾವಲ್ಲಿ ಮಾತಾಡಿ ಸೈನ್ ಹಾಕಿ ಬರೋ ತನಕ ಲೇಟ್ ಆಗುತ್ತೆ. ಅದಕ್ಕೆ ಅವನ್ನ ಕರ್ಕೊಂಡು ಹೋಗ್ತೀನಿ. ನಾವು 10 minutes ಆದರೆ ಬಿಟ್ಬಿಟ್ಟು ಹೋಗ್ಬೋದು, ಹಾಗಾಗಿ ಬಿಡೋಂಗಿಲ್ಲ, ಕರ್ಕೊಂಡು ಹೋಗ್ಬೇಕು. ಸೊ ಬನ್ನಿ ಇವತ್ತಿನ ಬ್ಲಾಗ್ ಹೇಗೆ ಹೋಗುತ್ತೆ ನೋಡೋಣ. ಫಸ್ಟು ನನ್ನ ಮಗನಿಗೆ ಅಯ್ಯೋ ರೊಟ್ಟಿ ಮಾಡಿಬಿಡೋಣ, ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಒಂದೊಂದು ದಿವಸ ಹೆಂಗೆ ಅಂದರೆ ಅಡುಗೆ ಮತ್ತು ತಿಂಡಿ ಎರಡೂ ಫುಲ್ ಈಸಿಯಾಗಿರುತ್ತೆ. ಸೊ ಇವತ್ತು ನೋಡಿ, ಇವತ್ತು ತಿಂಡಿನೂ ಮಾಡಬೇಕು, ಅಡುಗೆನೂ ಮಾಡಬೇಕು, ಎರಡೂ ಇಲ್ಲ. ಬೇಜಾರು ಕೆಲಸನೂ ಜಾಸ್ತಿ ಇರುತ್ತೆ. ಅವತ್ತಿನ ದಿವಸನೇ ಮೀಟಿಂಗು, ಅಲ್ಲೋಗು ಇಲ್ಲೋಗು ಸ್ಕೂಲ್ ಹತ್ರ ಹೋಗು ಅನ್ನೋದೇ ಇರುತ್ತೆ. ಬೇರೆ ದಿವಸ ಎಲ್ಲ ಅಡುಗೆನೂ ಇರುತ್ತೆ, ಟಿಫನ್ಗೂ ಏನು ಅಷ್ಟು ತಲೆ ಕೆಡ್ಸ್ಕೊಳಂಗಿಲ್ಲ. ಅಂದರೆ ಪುಳಿಯೋಗರೆ, ಗೊಜ್ಜು, ದೋಸೆ ಇಟ್ಟು ಇಡ್ಲಿ ಇಟ್ಟು ಇರುತ್ತೆ, ಮ್ಯಾನೇಜ್ ಮಾಡಿಬಿಡ್ತೀವಿ. ಅವತ್ತು ಏನೂ ಕೆಲಸ ಇರಲ್ಲ. ಯಾವತ್ತು ಈ ತಿಂಡಿ ಅಡುಗೆ ಏನೂ ಇರಲ್ಲ ಮನೇಲಿ ಬ್ಯಾಲೆನ್ಸ್ ಮಾಡೋದಕ್ಕೂ. ಅವತ್ತೇ ಸಿಕ್ಕಾಪಟ್ಟೆ ಹೆವಿ ಕೆಲಸ. ಅವತ್ತೇ ಹೊರಗಡೆ ಹೋಗುವಂಥದ್ದು ಇರುತ್ತೆ, ಸ್ಕೂಲ್ ಹತ್ರ ಹೋಗುವಂಥದ್ದು ಇರುತ್ತೆ, ಇನ್ನಾರು ಬೇರೆ ಆ್ಯಕ್ಟಿವಿಟೀಸ್ ಇರುತ್ತೆ. ಬೇಜಾರಾಗ್ಬಿಡುತ್ತೆ ಒಂದೊಂದ್ಸತಿ. ಹಾಗೆ ಆಗುತ್ತೆ, ನಿಮಗೂ ಹಾಗೆ ಆಗುತ್ತೆ ಅಂತ ಕಮೆಂಟ್ ಸೆಕ್ಷನ್ ತಿಳಿಸಿ. ಸೊ ನನ್ನ ಮಗ ಬಂದ ಅನಿಸುತ್ತೆ, ಗೇಟ್ ಸೌಂಡ್ ಇರಲ್ಲ ಕಂಪ್ಲೀಟಾಗಿ. ಓಕೆ, ಕಂಟಿನ್ಯೂ ಮಾಡಿ. ಆಲ್ರೆಡಿ ಹಂಚು ಕಾಯಕ್ಕೆ ಇಟ್ಟಿದ್ದೀನಿ. ದೋಸೆ ಬ್ಯಾಟರ್ ರೆಡಿ ಆಗಿದೆ. ದೋಸೆ ಹಾಕಣ್ಣ. ಬಂದ್ರ? ಏನ್ ತಂದ್ರಿ? ಯಾಕೆ ತಂದ್ರಿ ತಿಂಡಿ? ಏನಂತಪ್ಪ? ಸ್ಕೂಲ್ಗೆ ಬಿಟ್ಟು ಬಂದ ಅಕ್ಕನ? ಓದ್ಲ ಅಕ್ಕ ಸ್ಕೂಲ್ಗೆ? ಮ್ಯಾಗಿ ತೆಗೆಸ್ಕೊಂಡಿದ್ವಿ. ಎಷ್ಟು ಬಿಸಿಲು ಸ್ಟಾರ್ಟ್ ಆಗ್ಬಿಟ್ಟಿದೆ ಅಂದರೆ 11:15 ಏನೋ ಕರ್ಕೊಂಡು ಬರ್ತಾ ಇದ್ದೀನಿ. ಅಷ್ಟು ಬಿಸಿಲಿದೆ. ಕೆಲವೊಂದು ಕಡೆ ಮರ ಇರೋ ಕಡೆ ಓಕೆ, ನೆರಳಿರುತ್ತೆ. ಇಲ್ಲಾಂದರೆ ಸಿಕ್ಕಾಬಿಟ್ಟೆ ಬಿಸಿಲು ಅಂದರೆ ಬಿಸಿಲು. ಇವಾಗಂತೂ ಮರಗಳು ಇಲ್ಲ, ಎಲ್ಲ ಕಡ್ದಾಕ್ಬಿಟ್ಟಿದ್ದಾರೆ. ನಿಜ ಈ ಥರ ಬರುವಾಗ ಮರ ಇದ್ರೆ ಎಷ್ಟು ಒಳ್ಳೇದಾಗತ್ತೆ ಅಂತ ಅನಿಸುತ್ತೆ ಗೊತ್ತಾ. ಹೇಳ್ತಾನೆ ಇದ್ದೀನಿ ನೋಡ್ಕೊಂಡು ಹೋಗು ಅಂತ. ಹೆಂಗ ನಂಗೆ ಹೋಯ್ತವಳೆ. ಕೈ ಮುಚ್ಕೊಂಡು ನಿಧಾನಕ್ಕೆ ಕೂತ್ಕೊಂಡು ಚಡಿ ಬಿಚ್ಚು, ಚಡಿ ಬಿಚ್ಚು ಅಂತೀನಿ, ಚಪ್ಪಲ್ ಬಿಚ್ಚು. ಆ ಪೆನ್ನೇ ಕಾಣಲಿಲ್ಲ, ಪೆನ್ನೇ ಇಲ್ಲ ಅಲ್ಲಿ. ಹಾಂ ಹೌದಮ್ಮ. ಎಲ್ಲೋಗಿ ಬಂದಿದ್ರಿ ಮೇಡಮ್?
ಶೆಕೆ 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 ಶೆಕೆ. ಬಟರ್ ಸ್ಕಾಚ್ ನಂದು. ಬಿಸ್ಕಟ್ ಬಿಸ್ಕೊಡು ಐಸ್ ಕ್ರೀಮ್ ತಂದಿದ್ದೀವಿ. 15 rupees ಫ್ರೆಂಡ್ಸ್. ನಮ್ಮನೆ ನಂದಿನಿ ಪಾರ್ಲರ್ ಡೌನಲ್ಲಿ ಇದೆಯಲ್ಲ, ಅಲ್ಲಿ 15 rupees ಒಂದು ಕೋನು, 10 rupees ಒಂದು ಕಪ್ಪು ಪೈನಾಪಲ್ ಫ್ಲೇವರಲ್ಲೆಲ್ಲ ಸಿಗುತ್ತೆ. ಮತ್ತು 2 rupees 5 rupees ಲಾಲಿ ಇದೆ. ಏನಿರ್ಲಿಲ್ಲ 2 rupees ಎಲ್ಲಿತ್ತು ಲಾಲಿ? ಅಲ್ಲಿತ್ತು. ಇತ್ತು ಇಸ್ಕೊಬೇಕಿತ್ತು, ನೋಡಲೇ ಇಲ್ಲ. ಐದು ಇಷ್ಟ ಕಾಣಿಸ್ತಿದ್ದಲ್ಲ. ಅಲ್ಲ ಆಂಟಿ ಲಾಲಿ ಮಾಡ್ತಾರೆ. ಮಾಡಿ ಇವತ್ತು ಮಾತ್ರ ಅಲ್ಲ. ನಾನು ಬಟರ್ ಸ್ಕಾಚ್ ಒಳ್ಳೆ ಪೈನಾಪಲ್ ಫ್ಲೇವರ್ ವಾಟರ್ ಬೆಲೆ ಹೆಂಗೆ ಅಂಟಿಸಿ ಗಬ್ಬಿಡ್ಸೋ ನೋಡಿ. ಒಳಗೆ ನೋಡಿ ಇನ್ನ ಅಷ್ಟು ಗಾಳಿಪಟ. ಫ್ರೆಂಡ್ಸ್ ನನ್ನ ಬಟರ್ ಸ್ಕಾಚ್ ಹೆಂಗೈತೆ ನೋಡಿ. ಹೆಂಗೈತೆ? ಇದಂಗೈತೆ. ಇರಂಗೆ ಐತೆ. ಇವನಪ್ಪ ನನ್ನ ಫ್ಯಾನ್ ಬೇಕು ಅಂತ ಹಾಕಿ ಡೋರ್ ಎಲ್ಲ ತೆಗಿತಾ ಬಿಡತ್ತಗೆ ನೋಡಿ ಫ್ರೆಂಡ್ಸ್. ಸೆಕೆ ಆಗ್ತಾ ಇದೆ. ಚೆನ್ನಾಯ್ತಾ? 45 ರೂಪಾಯಿ ಖಾಲಿ ಮಾಡಿಸಿದ್ರು. ಐಸ್ ಕ್ರೀಮ್ ಚೆನ್ನಾಗಿದೆಯಂತೆ. 15 ರೂಪಾಯಿ ಇನ್ನೆಷ್ಟು ಕೊಡ್ಬೇಕಮ್ಮ ನಿಂಗೆ? ಎಷ್ಟು ಕೊಡ್ಬೇಕಲ್ಲ, ನನ್ನ ದುಡ್ಡೆಲ್ಲ ಖಾಲಿ ಆಯ್ತು ಅಂತ ನೀನು ಯಾಕೆ ತಗೋಬೇಕು? ಸೆಕೆ ಅಂದ್ಬಿಟ್ಟು ಸುಮ್ಮನೆ ಬ್ಯಾಂಡೇಜ್ ತಂದಿದ್ದೀನಿ ಅಂತ ಅಂಟಿಸ್ಕೊಂಡಿರೋದು ನೋಡಿ ಕೈಗೆ. 3 ಬ್ಯಾಂಡೇಜ್ ತಂದವಳೆ. 4 ಕೂತ್ಕೊಳ. ಈ ನಾ ಬ್ಯಾಂಡೇಜ್ ಖಾಲಿ ಆಗೋರ್ಗು ಅಂಟಿಸ್ಕೊಂಡು ಮಡಗ್ತಾಳೆ. ಹೌದು, ಹಂಗೆ ಮಾಡೋದು ಅವಳು. ಬೇಡ ಕೊಡಾರ. ನಂದು ಚಾಕ್ಲೇಟ್ ನೀನು ತಗೋಬೇಕಿತ್ತು ಅದನ್ನೇ. ಸೊ ಫ್ರೆಂಡ್ಸ್, ಬೆಳಗಿನ ಚಿತ್ರಾನ್ನ ಮಾಡಿದ್ದೆ. ನಮ್ದೆಲ್ಲ ತಿಂದಾಯ್ತು. ನನ್ನ ಮಗಳೊಬ್ಳು ತಿನ್ನಬೇಕು. ಸೊ ಟೊಮೊಟೊ ಬೇಯಿಸಿಟ್ಟಿದ್ದೀನಿ. ಹುಣಸೆ ನೆನೆಸಿದ ರಸಮ್ ಮಾಡೋಣ ಅಂತ. ಹೋಗೆ ಬಟ್ಟೆ ಬಿಚ್ಚೋಗೆ ಫಸ್ಟು. ಅದು ಎತ್ಕೊಂಡ್ರೆ ಇವಾಗ ಅವನು ಬರ್ತಾನೆ. ಬೇಡ, ಫಸ್ಟು ಹೋಗಿ ತಿನ್ನೋಗು. ಬಟ್ಟೆ ಚೇಂಜ್ ಮಾಡಿ. ಅವಳು ಅನ್ನೋದೇ ಬರುತ್ತೆ ನಂಗೆ ಕರೆದು. ಅವನು ಮತ್ತೆ ಕುಡಿತೀನಿ ಅಂತಾನೆ. ಸುಮ್ಮನೆ ಬೆಳಗ್ಗೆ ಅಂತ ಕುಡ್ದ ಅವನು. ಏನೇ ಬೆಳಿಗ್ಗೆಯಿಂದ ಅಂದ್ರೆ ಇವಾಗ ನಂಗೆ ಇವಳಿಗೆ ಎಕ್ಸ್ಪ್ಲೇನ್ ಮಾಡೋಕ್ಕೂ ಶಕ್ತಿ ಇಲ್ಲ. ಹೋಗಿ ಸುಮ್ಮನೆ ನಂಗೆ ತಲೆ ತಿನ್ಬೇಡ. ಈ ಮಕ್ಳಿಗೆ ಎಕ್ಸ್ಪ್ಲೇನ್ ಮಾಡೋ ಅಷ್ಟು ಹುಚ್ಚಿಡ್ದೈತದೆ. ಆಗುತ್ತೆ. ಸೊ ಟೊಮೊಟೊ ಕಿವುಚೋದಿಲ್ಲ, ರುಬ್ಕೊಂಡ್ಬಿಡ್ತೀನಿ ನೀಟಾಗಿ, ಸ್ಮ್ಯಾಶ್ ಆಗುತ್ತೆ. ಟೊಮೊಟೊ ರಸಮ್ ಮಾಡಿ ಕೂಡ. ಪಾಪು ಬನಾನಾ ತಿನ್ನಮ್ಮ. ಯಾರೋ ಸೊ ಮಾಮೂಲಿ ಟೊಮೊಟೊ ರಸಮ್ಮು ಹುಣಸೆ ಹಣ್ಣು ಹಾಕಿದ್ದೀನಿ ಕಿವುಚಿ. ಇಲ್ಲಿ ಒಗ್ಗರಣೆ ಮಾಡಿಕೊಂಡು ಇದ್ರೊಳಗೆ ಹಾಕ್ಕೊಳ್ಳೋದು. ಸೊ ಅಂಗಡಿಯಿಂದ ತರಿಸಿರೋಂತಹ ರಸಮ್ ಪೌಡರ್ ಹಾಕಿ ಸಾಂಬಾರು ಮಾಡ್ತಾ ಇದ್ದೀನಿ. ರಸಮ್ ಇವಾಗ ಒಂದು ಪ್ಯಾಕೆಟ್ ಪೂರ್ತಿ ರಸಮ್ ಪೌಡರ್ ಹಾಕಿ ಅಪ್ಪ ಒಗ್ಗರಣೆ ಘಾಟ್ಗೆ ಖುಷಿ ಬರ್ತಾಯಿದೆ. ಸೊ ಒಗ್ಗರಣೆ ಹಾಕಿದ್ದೀನಿ ಮತ್ತು ರಸಮ್ ಪೌಡ್ರ್ ಹಾಕಿದ್ದೀನಿ, ಉಪ್ಪು ಹಾಕಿದ್ದೀನಿ. ಒಂದು ಸ್ವಲ್ಪ ಬೆಲ್ಲ ಹಾಕಿದ್ರೆ ಸೂಪರಾಗಿರೋ ರಸಮ್ ಚೆನ್ನಾಗಿ ಕುದ್ರೆ ರೆಡಿ ಆಗುತ್ತೆ. ಸೊ ಈಗ ಲಾಸ್ಟಲ್ಲಿ ಒಂದು ತುಂಡಷ್ಟು ಬೆಲ್ಲ ಹಾಕೋಣ. ಲಾಸ್ಟಲ್ಲಿ ಫೈನಲ್ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ರಸಮ್ ರೆಡಿ ಆಗುತ್ತೆ. ನೋಡಿ ಐಸ್ ಕ್ರೀಮ್ ತಿಂದಿರೋ ಅವ್ರ ಥರ ನೋಡಿ. ಎಲ್ಲ ಮುತ್ತಿ ತರ್ಸ. ಅಯ್ಯೋ ಚೆನ್ನಾಗಿ ತುರ್ಕಿ ಬಟ್ಟೆ ಎಲ್ಲ ಗಲೀಜು ಮಾಡಿ ಗಬ್ಬಿಡ್ಸೋಣವನೆ. ಇವಾಗ ತಾನೇ ಬಟ್ಟೆ ಹಾಕಿರೋದು ಹೊಸದು. ಸೊ ಲಾಸ್ಟಲ್ಲಿ ಫೈನಲ್ ಟಚ್ಚು ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಹೋದರೆ ನಮ್ಮ ರಸಮ್ಮು ಕಂಪ್ಲೀಟ್ ಆಗೋದೇ ಇಲ್ಲ. ಸೊ ಬನ್ನಿ ಕೊತ್ತಂಬರಿ ಸೊಪ್ಪು ಹಾಕ್ಬಿಡೋಣ. ಚೆನ್ನಾಗಿ ಕುದೀತಾ ಇದೆ ರಸಮ್. ನೋಡಿದ್ರೆ ಕೊತ್ತಂಬರಿ ಸೊಪ್ಪು ಹಾಕಿದ್ಮೇಲೆ ನಮ್ಮ ರಸಮ್ ಕಲರ್ ಚೇಂಜ್ ಆಗೋಯ್ತು. ಫ್ಲೇವರು ವಾಸನೆ ಎಲ್ಲ ಸೂಪರಾಗಿ ಬರ್ತಾ ಇದೆ. ಇವಾಗ ಸೂಪರಾಗಿರೋ ರಸಮ್ ರೆಡಿ ಆಯಿತು.
ಬೇಗ ಬೇಗ ಇಡಿ ಚಕ ಚಕ ಅಂತ. ಎಷ್ಟೊತ್ತು ಮಾಡ್ತೀಯ? ಅಕ್ಕಿ ನೀರು ಹಾಕ್ತೇನೆ ತುಳಸಿ ಗಿಡಕ್ಕೆ. ಎರಡಕ್ಕೂ ಹಾಕ್ದಾ? ಆ ಡ್ರೈ ಐತಲ್ಲ, ಇದು ಮಾತ್ರ ವೆಟ್ ಐತೆ ನೋಡಿ. ಇಲ್ಲ ಹಾಕಿದ್ದೀನಿ. ಇವ್ರ ಟೆಂಟ್ ನೋಡಿ, ಇವ್ರ ಟೆಂಟ್. ಯಪ್ಪ ದೇವ್ರೆ, ಅದೇನೋ ಜ್ಯೂಸ್ ಮಾಡಿಟ್ಟ. ಜ್ಯೂಸ್ನ ಲೋಟೆ ಕಾಫಿ ಕೊಡು. ಅಷ್ಟೊಂದಿಕ್ಕಿದೆಯಲ್ಲ ಟೆಂಪ್ರೇಚರು. ಕಿಚನ್ಗೆ ಎಂತಕ್ಕೆ ಹೋಗ್ಬೇಕು? ಯಾವಾಗ? ನಾನು ತೋರಿಸಿಲ್ಲ ಬಿಡ. ಅವಾಗೆ ಐಸ್ ಮಾಡ್ತಾವಳು ನೋಡಿ. ಇಲ್ಲ, ಇನ್ನ ಆಗ್ಬೇಕು. ಇಡು ಇಡು, ಇನ್ನ ಆಗ್ಬೇಕು. ಸೊ ವಿ ಆರ್ ಬ್ಯಾಕ್ ವಿತ್ ಅವರ್ ಮಾಜಾ ಅಲ್ಲ ಸ್ಲೈಸು ಲಾಲಿ ಜೊತೆ. ಸೊ ನಾನು ನನ್ನ ತಮ್ಮಗೂ ಪ್ರಿಪೇರ್ ಮಾಡಿದ್ದೀನಿ. ಅದು ಫ್ರಿಜ್ಜಲ್ಲಿ ಐತಿತ್ತು ನಂದು. ಎಷ್ಟು ಚೆನ್ನಾಗಿ ರೆಡಿ ಮಾಡಿ ನೋಡಿ, ಮ್ಯಾಂಗೋ ಫ್ಲೇವರಲ್ಲಿ ಸ್ಲೈಸು. ಆಮೇಲೆ ಇನ್ನೂ ಒಂದು ವಾಟರ್ ಮೆಲನ್ ಇಕ್ಕಿದ್ದೇನೆ, ಅದು ರೆಡಿ ಆಗ್ತಾ ಇದೆ, ಇನ್ನೂ ಆಗಬೇಕು. ಇದೊಂದು ಸದ್ಯಕ್ಕೆ ರೆಡಿ ಆಗಿದೆ. ನನ್ನ ತಮ್ಮಂದು ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ, ಅವನಿಗೆ ಮೇಲುಗಡೆ ಕವರ್ ಹಾಕಿದ್ದೀನಿ ಫ್ರೀಸ್ ಆಗಿರಲಿ ಅಂತ. ಸೊ ಇದಕ್ಕೆ ಹಿಂಗಿದೆ ನೋಡಿ. ನೀವು ಒಂದ್ಸತಿ ಟ್ರೈ ಮಾಡಿ ಮನೇಲಿ ಜ್ಯೂಸ್ ಇದ್ರೆ. ಸೊ ಸಂಜೆ ಮೇಲೆ ಸ್ಮಾರ್ಟ್ ಬಾಜಾರ್ ಹತ್ರ ಹೋಗಿದ್ವಿ. ಹಾಗೆ ಸ್ವಲ್ಪ ಹೊಟ್ಟೆ ಹಸಿತಿತ್ತು ಅಂದ್ಬಿಟ್ಟು ಪಾನಿಪುರಿ ತಿನ್ನೋಣ ಅಂದರೆ ಗೋಲ್ಗಪ್ಪ ತಿನ್ನೋಣ ಅಂತ ನಾನು ನನ್ನ ಮಗಳು ನಿಂತಿದ್ದೀವಿ. ಸೊ ಅಪ್ಪ ಮಗ ಇಬ್ಬರು ವೆಯ್ಟ್ ಮಾಡ್ತಾ ಇದ್ದಾರೆ. ಅವ್ರು ಅಲ್ಲಿಂದನೇ ವಿಡಿಯೋ ಮಾಡ್ತಾ ಇದ್ದಾರೆ. ಯಾಕೋ ಹಶ್ವಾಗ್ತಿತ್ತು, ಅದಕ್ಕೆ ತಿನ್ಬಿಟ್ಟು ಹೋಗೋಣ ಅಂತ ಬಂದ್ವಿ. ಏನು ತೊಗೊಳಕ್ಕೆ ಬಂದ್ವಿ ಸ್ಮಾರ್ಟ್ ಬಾಜಾರ್ಗೆ ಅಂದರೆ ಒಂದು ಸ್ವಲ್ಪ ಐಟಮ್ ಬೇಕಿತ್ತು. ಹಾಗಾಗಿ ನನ್ನ ಮಗಂಗೆ ಹಂಗೆ ಹಬ್ಬಕ್ಕೆ ಒಂದು ಜೊತೆ ಟೀ ಶರ್ಟು ಮತ್ತು ಚಡ್ಡಿ ತೊಗೊಳ್ಳೋಣ ಅಂತ ಬಂದಿದ್ದೀನಿ. ಅವನು ಬೇರೆದು ಯಾವುದು ಹಾಕಲ್ಲ, ಹಬ್ಬದಲ್ಲೂ ಅಷ್ಟೇ ಎಲ್ಲದರಲ್ಲೂ ಅಷ್ಟೇ. ಯಾವುದೇ ಸೆಲೆಬ್ರೇಷನ್ ಬಟ್ಟೆಗಳು ಹಾಕಲ್ಲ ಅವನು. ಸೊ ಡೈಲಿ ಯೂಸ್ದೇ ಬಟ್ಟೆ ಅವ್ನಿಗೆ ಹಾಕಬೇಕು, ಬೇರೆ ಬಟ್ಟೆಗಳನ್ನು ಯೂಸ್ ಮಾಡಲ್ಲ. ಹಾಗಾಗಿ ಒಂದು 300 ರೂಪಾಯಿ ಏನೋ ಆಯಿತು ಅನಿಸುತ್ತೆ. ನಿಕ್ಕರು ಮತ್ತು ಟೀ ಶರ್ಟು ತೊಗೊಂಡು ಬಂದೆ ಅಷ್ಟೇ, ಇನ್ನೇನೋ ಶಾಪ್ ಮಾಡಲಿಲ್ಲ. ಹಾಗಾಗಿ ನಿಮಗೇನು ತೋರಿಸಿಲ್ಲ ಅಷ್ಟೇ ಡೀಪಾಗೆ. ಅವ್ನಿಗೆ ಡೈಲಿ ವೇರ್ ಹಾಕೋಂಥ ಬಟ್ಟೆನೇ ಅವ್ನು ಹಾಕ್ಕೊಳ್ಳೋದು. ಬೇರೆ ತಂದರೆ ಸುಮ್ಮನೆ ನಾವೇ ಹಾಕೋಬೇಕು, ಇಲ್ಲಾಂದರೆ ಅದು ಹಾಗೆ ಇರುತ್ತೆ ಬೇರಲ್ಲಿ. ಹಾಗಾಗಿ ಬೇರೆದೆಲ್ಲ ನಾನು ತರೋಕ್ಕೆ ಹೋಗಲ್ಲ. ಅವ್ನು ಏನು ಕಂಫರ್ಟಬಲ್ ಇರುತ್ತೆ ಅದೇ ತಂದು ಹಾಕ್ತೀನಿ. ಮಗಳಿಗೆ ಆಲ್ರೆಡಿ ಬಟ್ಟೆ ಇದೆ, ಹಾಗಾಗಿ ಅವಳಿಗೆ ತಂದಿಲ್ಲ, ಮಗನಿಗೆ ಮಾತ್ರ ತೊಗೊಂಡೆ. ಬಿಸಿ ಬಿಸಿ ಇದೆ, ಓಕೆನಾ? ಯಾವುದಮ್ಮ ಇದು? ಮೊಸರು, ಇದು ಆಲೂ ಪರಾಟ. ತಿನ್ನಿಸ್ಲಾ? ಅದು ಸಾಂಬಾರು, ಆಲೂ ಪರಾಟ, ಮಸಾಲೆ ದೋಸೆ, ಸ್ಯಾಂಡ್ವಿಚ್ಚು, ಮಿಲ್ಕ್ ಶೇಕು ಅದೆಲ್ಲ ತೊಗೊಂಡು ಬಂದ್ವಿ. ಈಚೆ ಹಂಗೆ ಅಲ್ಲಿ ಅನ್ನ ಕುಟೀರ ಇತ್ತಲ್ಲ, ಹಾಗಾಗಿ ಅಲ್ಲಿ ಹೋಟೆಲಲ್ಲಿ ಮಸಾಲೆ ದೋಸೆ ತಿನ್ನಬೇಕು ಅನ್ನಿಸ್ತು. ಹಾಗಾಗಿ ಹೋದ್ವಿ. ಹಾಗೆ ನನ್ನ ಮಗಳು ಅವಳು ಆಲೂ ಪರೋಟ ಬೇಕು ಅಂದ್ಬಿಟ್ಟು ಅವಳು ತೊಗೊಂಡ್ಳು. ನಮ್ಮ ಮನೆಯವ್ರು ಸ್ಯಾಂಡ್ವಿಚ್ಚು ಮತ್ತು ನನ್ನ ಮಗಳಿಗೊಂದು ಮಿಲ್ಕ್ ಶೇಕ್ ತೊಗೊಂಡ್ಳು. ಎಲ್ಲರೂ ಎಲ್ಲದನ್ನು ಶೇರ್ ಮಾಡಿಕೊಂಡು ತಿನ್ಕೊಂಡು ಬಂದ್ವಿ. ಸೊ ಇನ್ನೇನು ಮನೆಗೆ ಹೋಗಿ ಅಡುಗೆ ಮಾಡೋ ಅವಶ್ಯಕತೆ ಇಲ್ಲ, ಇದನ್ನೇ ತಿಂದಿದ್ದೀವಲ್ಲ, ಹೊಟ್ಟೆ ತುಂಬಿದೆ. ರಸಮ್ ಮಾಡಿರೋದಿದೆ, ನಮ್ಮ ಯಜಮಾನ್ರು ಬೇಕಂದರೆ ಅವ್ರು ಊಟ ಮಾಡಲಿ, ನಮಗಂತೂ ಫುಲ್ ಆಯಿತು. ಸೊ ಹಾಗಾಗಿ ಎಲ್ಲನೂ ತಿಂದು ಎಂಜಾಯ್ ಮಾಡ್ಕೊಂಡು ಬಂದ್ವಿ. ನನ್ನ ಮಗಳು ಆಲೂ ಪರೋಟ ಹೆಂಗಿದೆ ಅಂತೆಲ್ಲ ವಿಡಿಯೋ ಮಾಡಿ ತೋರಿಸಿದ್ದಾಳೆ ನೋಡಿ. ಸೊ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮಗೆ ನನ್ನ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ವಿಡಿಯೋನ ಎಂಡ್ ತನಕ ನೋಡಿ. ಸೊ ಸಿಗೋಣ ಮುಂದಿನ ವ್ಲಾಗಲ್ಲಿ ನಾಳೆ, ಓಕೆನಾ? ಹ್ಯಾಪಿ ಸ್ಯಾಟರ್ಡೇ ಅಂತ ಹೇಳೋಕ್ಕಿಂತ ಹ್ಯಾಪಿ ವೀಕೆಂಡ್ ಅಂತ ಹೇಳ್ಬೋದು. ಇವಾಗೆಲ್ಲ ಜಾಸ್ತಿ ವೀಕೆಂಡೇ ಅಟ್ರಾಕ್ಷನ್ ಅಲ್ವಾ ಜನಕ್ಕೆ. ಹಾಗಾಗಿ ವೀಕೆಂಡ್ಗೋಸ್ಕರ ಕಾಯ್ತಾ ಇರ್ತೀವಿ, ಮತ್ತು ವಾಪಸ್ಸು ಮಂಡೇಗೋಸ್ಕರ ಕಾಯ್ತಾ ಇರ್ತೀವಿ ಕೆಲ್ಸಕ್ಕೆ ಹೋಗೋಕ್ಕೆ. ಸೊ ಈ ಬ್ಯುಸಿ ಇದರಲ್ಲಿ ಹಾಗೆ ಒಂಚೂರು ಎಂಜಾಯ್ಮೆಂಟ್ ಇರಲಿ ಅಂದ್ಬಿಟ್ಟು ಮಸಾಲೆ ದೋಸೆ ತಿನ್ಕೊಂಡು ಹೋಗೋಣ ಅಂತ. ಪಾರ್ಸಲ್ ತೊಗೊಂಡೋದ್ರೆ ಚೆನ್ನಾಗಿರಲ್ಲ, ಅಲ್ಲೇ ತಿನ್ನೋಣ ಅಂದ್ಬಿಟ್ಟು ತಿನ್ನಕ್ಕೆ ಕೂತೀವಿ. ನೋಡಿ ನನ್ನ ಮಗಳು ಆಲೂ ಪರೋಟ ಹೇಗೆ ಬಿಡಿಸಿ ತೋರಿಸ್ತಾ ಇದ್ದಾರೆ, ಒಳಗೆ ಫಿಲ್ಲಿಂಗ್ ನೋಡಿ ಹೆಂಗೆ ಮಾಡಿದ್ದಾರೆ ಅಂದ್ಬಿಟ್ಟು. ಸೊ ಓಕೆ, ಬಾಯ್ ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್.